ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇದು ಬಂದುಬಿಟ್ಟು ಸಂಡೇ ಒಂದು ಲಾಗ್ ಆಗಿರುತ್ತೆ. ಸೊ ಇದೊಂದು ಮದುವೆ ಫಂಕ್ಷನಿಗೆ ನಾನು ನಮ್ಮ ಹತ್ತಿರದವರೊಬ್ಬರು ನಮಗೆ ಮದುವೆಗೆ ಇನ್ವೈಟ್ ಮಾಡಿದರು, ಸ್ವಲ್ಪ ಬೇಕಾದವರು. ಹಾಗಾಗಿ ಅವ್ರ ಮದುವೆಗೆ ಹೋಗಿರುವಂಥ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇವಾಗ ನಾನು ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೇನೆ. ಈ ಬ್ಲೌಸ್ ಪೀಸನ್ನು ನಾನು ಸ್ಟಿಚ್ ಮಾಡಿರೋದು. ಈ ಪೀಸನ್ನು ನಾನು ಮೀಶೋದಲ್ಲಿ ತಗೊಂಡಿರೋದು. ಆಲ್ರೆಡಿ ನಾನು ಇದರ ವಿಡಿಯೋ ಹಾಕಿದೆ, ನೋಡಲಿಲ್ಲ ಹೇಳಿ ಚಾನಲಲ್ಲಿ ನೀವು ಅದನ್ನು ಒಂದು ಸಲ ಚೆಕ್ ಮಾಡಿ. ಹಾಗೆ ನಿಮಗೆ ಬೇಕಂದರೆ ಅದರ ಲಿಂಕೆಲ್ಲ ಕೊಟ್ಟಿರ್ತೇನೆ. ಸೊ ನೀವು ಅದನ್ನು ತೊಗೊಳ್ಬೋದು. ಹಾಗೆಯೇ ಇವಾಗ ಮದುವೆ ಹಾಲಿಗೆ ಕೂಡ ಬಂದ್ವಿ. ಮದುವೆ ಹಾಲನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆಯೇ ಒಳಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ತುಂಬ ಜನ ಊಟಕ್ಕೆ ಹೋಗಿದ್ರು. ಹಾಗೆಯೇ ಸ್ವಲ್ಪ ಜನ ವಿಶ್ ಮಾಡಲಿಕ್ಕೆ ಕೂಡ ನಿಂತಿದ್ದರು. ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆ ನಂತರ ನಾವು ಕೂಡ ವಿಶ್ ಮಾಡಿದ್ವಿ. ಹಾಗೆಯೇ ವಿಶ್ ಎಲ್ಲ ಮಾಡಿ ಇವಾಗ ನಾವು ಊಟಕ್ಕೆ ಕೂಡ ಹೋದ್ವಿ. ಸೊ ಊಟ ಕೂಡ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಎಲ್ಲರ ಹತ್ರ ಮಾತಾಡಿದ್ವಿ. ಮದುವೆ ಫಂಕ್ಷನ್ ಅಂತಾರೆ ಹಾಗೆ ಅಲ್ವಾ, ನಮ್ಮ ಹತ್ತಿರದವರು ಹಾಗೆಯೇ ಫ್ರೆಂಡ್ಸು ಎಲ್ಲರೂ ಒಂದು ಫಂಕ್ಷನ್ ಅಂತ ಅವಾಗೆಲ್ಲ ಸಿಗ್ತಾರೆ. ಸೊ ಹಾಗೆ ಎಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರಬೇಕಾದ್ರೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಹಾಗೆಯೇ ನಾನು ಎಲ್ಲ ವೀಡಿಯೋನ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಇವ್ರ ಮನೆಯದೇ ಮದುವೆ ನಡೀತಾ ಇರೋದು. ಇವರಂತೂ ತುಂಬಾ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ದರು. ಹಾಗಾಗಿ ಇವರನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಬಂದುಬಿಟ್ಟು ನನ್ನ ಸಿಸ್ಟರ್ ಮಗಳು, ನಮ್ಮ ಬೇಬಿ ಏಂಜಲ್ ಅಂತೂ ತುಂಬಾ ಕ್ಯೂಟಾಗಿ ಮುದ್ದಾಗಿ ಕಾಣ್ತಾ ಇದ್ಲು. ಹಾಗೆಯೇ ಏನೇನೋ ಮಾತಾಡ್ತಾನೆ ಇದ್ಲು, ಹಸಿವೆ ಆಗತ್ತಂತ ಹೇಳಿ. ಸೊ ಇವಾಗ ನಾವು ಊಟದ ಹೊಲಿಗೆ ಕೂಡ ಬಂದ್ವಿ. ಸೊ ಇವಾಗ ಊಟಕ್ಕೆ ಕೂತ್ಕೊಂಡಿವಿ. ಹಾಗೆಯೇ ಊಟನೂ ಕೂಡ ತುಂಬಾ ಚೆಂದಾಗಿತ್ತು. ನೀರು ದೋಸೆ, ಹಾಗೆ ಚಿಕನ್ ಸುಕ್ಕ, ಹಾಗೆ ಚಿಕನ್ ಚಿಲ್ಲಿ, ಹಾಗೆ ಇದು ಬಂದು ನಮ್ಮದು ಕುಚ್ಚಲಕ್ಕಿ ಅನ್ನ, ಹಾಗೆ ಚಿಕನ್ ಸಾರೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಈ ಮಕ್ಕಳೆಲ್ಲ ಸಂಜೆ ಆದ ನಂತರ ಬೀಚ್ಗೆ ಹೋಗಬೇಕಂತ ಎಲ್ಲರೂ ತುಂಬ ಹಠ ಮಾಡ್ತಾಯಿದ್ರು. ಸೊ ಎಲ್ಲ ರಜೆ ಇತ್ತಲ್ವ, ಆದರೆ ಸಂಜೆ ಆಗಿತ್ತು. ಆದರೂ ಸಹ ಮತ್ತು ಮಕ್ಕಳೆಲ್ಲ ಕೇಳ್ತಾ ಇದ್ದಾರಂತ ಹೇಳಿ ಬೀಚಿಗೆ ಕೂಡ ಹೊರಟ್ವಿ. ಸೊ ಹೋಗಬೇಕಾದ್ರೆ ಇದೊಂದು ನಮ್ಮದು ಬೀಚ್ ರೋಡಲ್ಲಿ ಈ ರೀತಿ ಎರಡು ಸೈಡಲ್ಲೂ ಕೂಡ ನದಿ ಬರುತ್ತೆ. ನಾನು ಇದನ್ನು ತುಂಬ ಸಲ ವೀಡಿಯೋದಲ್ಲಿ ತೋರಿಸಿದ್ದೇನೆ. ಸೊ ಆದರೆ ಇವಾಗ ಇನ್ನೊಮ್ಮೆ ಇದನ್ನು ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಇದರಲ್ಲಿ ಬೋಟಿಂಗ್ ಕೂಡ ಹೋಗ್ತಾರೆ. ಸೊ ಹಾಗೆ ನಾವು ಹೋಗಬೇಕಾದ್ರೆ ಒಂದು ಬೋಟಲ್ಲಿ ಕೂಡ ಎಲ್ಲ ಬೋಟಿಂಗ್ ಹೋಗ್ತಾ ಇದ್ದರು. ಹಾಗೆಯೇ ವಾತಾವರಣ ಅಂತೂ ತುಂಬಾ ಕೂಲಾಗಿತ್ತು. ಹಾಗೆ ಮೋಡದ ವಾತಾವರಣ ಇತ್ತು. ಸೊ ನಾವೇನಾದರೂ ಮಳೆ ಬರ್ಬೋದೇನೋ ಅಂತ ಅಂದ್ಕೊಂಡು ಹೆದರ್ಕೊಂಡೆ ಹೋದ್ವಿ. ಯಾಕಂದರೆ ಮಕ್ಕಳೆಲ್ಲ ಇದ್ದಾರಲ್ವ. ಆದರೂ ಕೂಡ ನಾವು ಜಾಸ್ತಿ ನೀರು ಹತ್ರ ಎಲ್ಲ ಮಕ್ಕಳಿಗೆ ಹೋಗಲಿಕ್ಕೆ ಬಿಡಲಿಲ್ಲ. ತುಂಬ ಸಂಜೆ ಆಗಿರೋದ್ರಿಂದ ಏನೂ ಕಾಣಿಸ್ತಾ ಇರಲಿಲ್ಲ. ಮಕ್ಕಳಿಗಂತೂ ಬೀಚ್ ಹತ್ರ ಕರ್ಕೊಂಡೋದ್ರೆ ಮಣ್ಣಲ್ಲಿ ಆಟ ಆಡೋದು, ಮರಳನ್ನೆಲ್ಲ ಮೈ ಮೇಲೆ ಹಾಕ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ಹಾಗೆಯೇ ಅವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಕೆಲವೊಂದು ಫೋಟೋಗಳನ್ನೆಲ್ಲ ತೊಗೊಂಡ್ವಿ. ಏನೂ ಕಾಣಿಸ್ತಾ ಇರಲಿಲ್ಲ, ಆದರೂ ಸಹ ಹಾಗಾಗಿ ಸುಮ್ಮನೆ ಎಲ್ಲ ತೊಗೊಂಡ್ವಿ. ಸೊ ಇದಾಗಿತ್ತು ನನ್ನ ಒಂದು ಸಂಡೆಯ ಚಿಕ್ಕ ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ